ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಟೀಕಿಸುವುದಕ್ಕೆ ಶಬ್ದಗಳೇ ಇಲ್ಲ. ದುಷ್ಟರು ಅನ್ನೋಣವೆ, ಅಯೋಗ್ಯರು ಅನ್ನೋಣವೆ, ಯಾವ ಶಬ್ದ ಕೂಡ ಅವರ ವರ್ತನೆಯನ್ನ ಸರಿಯಾಗಿ ವಿಶ್ಲೇಷಿಸುವುದು ಸಾಧ್ಯ ಇಲ್ಲದ ಸ್ಥಿತಿ ಇದೆ. ವಸಾಹತುಶಾಹಿ ಮನಸ್ಥಿತಿ. ಇನ್ನೊಂದು ದೇಶದ ಆಂತರಿಕ ರಾಜಕಾರಣದಲ್ಲಿ ಕೈ ಹಾಕೋದು ಮಾತ್ರ ಅಲ್ಲ, ಒಂದು ದೇಶದ ಅಧ್ಯಕ್ಷರನ್ನೇ ತನ್ನ ಸೈನ್ಯವನ್ನ ಬಿಟ್ಟು ಅಪಹರಿಸುವಂತಹದ್ದು. ಇದನ್ನ ಏನಂತೂ ವಿಶ್ಲೇಷಿಸುವುದು? ಒಂದು ಮಾತು, ಇದು ಆಶ್ಚರ್ಯಜನಕವಾದ ಬೆಳವಣಿಗೆ ಏನೂ ಅಲ್ಲ. ಅಮೆರಿಕದ ವರ್ತನೆ ಇರುವುದು ಹಾಗೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೆರಿಕ ನಡೆಸಿದ ಕಾರ್ಯಾಚರಣೆಗಳನ್ನ ಮೊದಲಿನಿಂದ ಗಮನಿಸ್ತಾ ಬನ್ನಿ. ನೀವು ಇರಾಕ್ನಲ್ಲಿ ಸದ್ದಾಂ ಹುಸೇನನ್ನ ಮುಗಿಸಿದ್ದಿರಬಹುದು, ಇರಾನ್ ವಿರುದ್ಧ ನಡೆಸುತ್ತಿರುವಂತಹ ಕಾರ್ಯಾಚರಣೆ. ಹೀಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹಳ ಮುಖ್ಯವಾಗಿ ಅಮೆರಿಕಕ್ಕೆ ಆಸಕ್ತಿ ಯಾಕೆ ಅಂದ್ರೆ ಅಲ್ಲಿ ದೊರಕುತ್ತಿರುವ ತೈಲ ಅಂತ, ಇಂಧನ. ಸೊ ಇಂಧನ ಅನ್ನೋದಿದೆಯಲ್ಲ, ಅದು ಒಂದು ರೀತಿ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹದ್ದು. ಅದರ ಮೇಲೆ ನಿಯಂತ್ರಣ ಸಾಧಿಸುವುದು. ಈ ಕಾರಣದಿಂದಾಗಿನೇ ಆಯಿಲ್ ರಿಚ್ ಕಂಟ್ರೀಸ್ ಏನಿವೆ, ಎಸ್ಪೆಷಲಿ ನೀವು ಕೊಲ್ಲಿ ರಾಷ್ಟ್ರಗಳು ತೆಗೆದುಕೊಂಡ್ರೆ ಅಲ್ಲಿ ಪ್ರಬಲವಾದ ಸೈನ್ಯ ಕೂಡ ಇಲ್ಲ. ಆ ಸೈನ್ಯವನ್ನ ನಾನು ಒದಗಿಸ್ತೇನೆ ಅಂತ ಅಮೆರಿಕ ಹೊರಡುತ್ತೆ. ಸೌದಿ ಅರೇಬಿಯಾ, ಕತಾರ್ ಎಲ್ಲೇ ತೆಗೆದುಕೊಳ್ಳಿ. ಅಲ್ಲಿ ಅಮೆರಿಕದ ರಾಜಕಾರಣ ಇಟ್ ಸೆಲ್ಫ್ ಏನಿದೆ ಅಂತ ಅಂದ್ರೆ ಮಹಾನ್ ಸ್ವಾರ್ಥ, ಜನತಂತ್ರ ವಿರೋಧಿ, ಮನುಷ್ಯ ವಿರೋಧಿಯಾದಂತಹ ರಾಜಕಾರಣ. ಸೊ ಇಡೀ ಕೊಲ್ಲಿ ರಾಷ್ಟ್ರಗಳಲ್ಲಿ ದಟ್ ಅಮೆರಿಕದ ಸೇನಾ ನೆಲೆಗಳಿವೆ. ಅಂದ್ರೆ ಇಡೀ ಕೊಲ್ಲಿ ರಾಷ್ಟ್ರಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಬಂದಿದೆ. ಹಾಗೇನೆ ಅಮೆರಿಕದ CIA ಇದೆಯಲ್ಲ, ಅದು ಹಲವಾರು ದೇಶಗಳ ಆಂತರಿಕ ರಾಜಕಾರಣದಲ್ಲಿ ಕೈ ಹಾಕಿದೆ. ಅಲ್ಲಿಯ ಅಧಿಕಾರ ಬದಲಾಗುವಂತೆ ಮಾಡಿದೆ. CIA ಏಜೆಂಟ್ಗಳು ಏನಿದ್ದಾರೆ, CIA ಏಜೆಂಟ್ಗಳು, ಅಮೆರಿಕ ಗುಪ್ತಚರ ಸಂಸ್ಥೆ ಏಜೆಂಟ್ಗಳು ವಿಶ್ವದ ಹಲವು ರಾಷ್ಟ್ರಗಳಲ್ಲಿದ್ದಾರೆ. ಭಾರತ ಕೂಡ ಅದಕ್ಕೆ ಹೊರತಾಗಿಲ್ಲ. ಆದರೆ ಭಾರತದಲ್ಲಿ ನೀವು ಭಾರತದ ವಿದೇಶಾಂಗ ನೀತಿಯನ್ನು ನೋಡ್ತಾ ಬನ್ನಿ. ನಾನು ಇದನ್ನ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮ ಮಾತನಾಡೋ ಮೇನ್ ಇಶ್ಯೂ ಬರ್ತೀನಿ. ಜವಾಹರ್ಲಾಲ್ ನೆಹರು ಅವರು ಅಲಿಪ್ತ ನೀತಿಯನ್ನ ಅನುಸರಿಸುವ ಮೂಲಕ ಒಂದು ಹೊಸ ಸಂಘಟನೆಯನ್ನ ಮಾಡಿದ್ರು. ನಾನ್ ಅಲೈನ್ ಮೂವ್ಮೆಂಟ್ ಕಂಟ್ರೀಸ್ ಅಂತ 100ಕ್ಕೂ ಹೆಚ್ಚು ದೇಶಗಳು ಭಾರತ ಜೊತೆ ಇದ್ದು. ಆದ್ರಿಂದ ಅಮೆರಿಕ ಏನೂ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಾದ ಮೇಲೆ ನೀವು ಟೇಕ್ ಇಂದಿರಾ ಗಾಂಧಿ 71ರ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಎಲ್ಲ ಒತ್ತಡವನ್ನ ತಿರಸ್ಕರಿಸ್ಬಿಟ್ರು ಇಂದಿರಾ ಗಾಂಧಿ. ನೀವ್ ಯಾವ ಲೆಕ್ಕ ಮುಚ್ಗಡೆ ಹೋಗ್ರಿ ಅಂದರು. ಅಮೆರಿಕ ನಿಸ್ಸಹಾಯಕ ಆಯ್ತು. ಸೊ ಅದಾದ್ಮೇಲೆ ಸತತವಾಗಿ ಭಾರತ ಅನ್ನುವುದು ಅಮೆರಿಕಕ್ಕೆ ಒಂದು ರೀತಿಯ ಕಬ್ಬಿಣದ ಕಡಲೇನೆ. ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಇದೆಯಲ್ಲ, ಆ ಸಂಬಂಧದ ಬಗ್ಗೆ ಅಮೆರಿಕಕ್ಕೆ ಈರ್ಷೆ, ಮತ್ಸರ ಎಲ್ಲದೂ ಇದೆ ಅಂತ. ಭಾರತವನ್ನ ರಷ್ಯಾ ಸ್ನೇಹದಿಂದ ಭಾರತ ಬಿಟ್ಟು ಬರುವಂತೆ ಮಾಡಬೇಕು, ಈ ಯತ್ನಗಳನ್ನು ಅಮೆರಿಕ ಸತತವಾಗಿ ಮಾಡಬರ್ತಾ ಇದೆ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೋಡಿದ್ರೆ ವಿದೇಶಾಂಗ ನೀತಿ ಹೇಗಿತ್ತು ಅವಾಗ ನೋಡಿ. ಅಮೆರಿಕದ ಜೊತೆಗೂ ಕೂಡ ಒಳ್ಳೆಯ ಸಂಬಂಧ ಇತ್ತು. ನಾವು ಹಲವು ಮಹತ್ತರ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಆ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ ರಷ್ಯಾದ ಸಂಬಂಧವನ್ನು ಕೆಡಿಸಿಕೊಂಡಿಲ್ಲ. ಸೊ ಇಂಥ ವಿದೇಶಾಂಗ ನೀತಿ ಯಾವ ಹಂತದಲ್ಲಿದೆ ಅನ್ನೋದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಹಳ ಮುಖ್ಯವಾದ ಪ್ರಶ್ನೆ. ನಿನ್ನೆ ವೆನೆಜುಲಾದ ಮೇಲೆ
ಟ್ರಂಪ್ ಮತ್ತು ಅವರ ಸೈನ್ಯ ನಡೆಸಿದ ದಾಳಿ ಇದೆಯಲ್ಲ, ಅದು ಕ್ಷಮಿಸಲಾರದ ಅಪರಾಧ ಅಂತ. ಇನ್ನೊಂದು ದೇಶದ ಒಳಗಡೆ ನುಗ್ಗಿ ಅಲ್ಲಿ ಅಧ್ಯಕ್ಷರನ್ನ ಹಿಡ್ಕೊ ಬಂದ್ಬಿಟ್ಟು ಯಾವುದೋ ಒಂದು ಆರೋಪ ಮಾಡಿ ಅವರನ್ನ ನ್ಯೂಯಾರ್ಕ್ ಜೈಲಿನಲ್ಲಿ ಇಡಲಾಗಿದೆ. ಸೊ ಅಲ್ಲಿ ಅವರ ವಿಚಾರಣೆ ನಡೆಯುತ್ತೆ, ಅದು ಏನಾಗುತ್ತೆ ಬಿಡುತ್ತೆ ಬೇರೆದು. ಈ ಒಂದು ಇನ್ನೊಂದು ದೇಶದ ಆಂತರಿಕ ವ್ಯವಹಾರದಲ್ಲಿ ಇಂಟರ್ಫಿಯರ್ ಆಗೋದು ಮಾತ್ರ ಅಲ್ಲ, ಅಧ್ಯಕ್ಷರನ್ನೇ ಅಪಹರಿಸುವ ಈ ಕೃತ್ಯವನ್ನ ವಿಶ್ವದ ಹಲವು ರಾಷ್ಟ್ರಗಳು ಖಂಡಿಸಿವೆ. ಚೀನಾ ಖಂಡಿಸಿದೆ, ಹಾಗೇನೆ ರಷ್ಯಾ ಖಂಡಿಸಿದೆ, ಈವನ್ ಮಲೇಷಿಯಾ ಖಂಡಿಸಿದೆ. ಆದರೆ ಭಾರತ, ನಾವು 56 ಇಂಚಿನ ಪ್ರಧಾನಿಯವ್ರನ್ನ ಹೊಂದಿದ್ದೇವೆ, ಅವ್ರು ಯಾವುದಕ್ಕೂ ಕ್ಯಾರ್ ಮಾಡಲ್ಲ ಅಂತ ಕಂಡಿದೀವಿ ನಾವು. ಮೋದಿ ವಿಶ್ವಗುರು ಅಲ್ವಾ? ವಿಶ್ವಗುರು ಅಂದ್ರೆ ಏನು? ವಿಶ್ವಕ್ಕೆ ಅವರು ಗುರುಗಳು. ಈ ಮಠಾಧಿಪತಿಗಳ ಗುರುಗಳ ಟೈಪು, ಅಂತ ಗುರುಗಳು ಅವರು. ಅಂತ ಗುರುಗಳು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಈಗ ಅನ್ನೋದು ಈ ಪ್ರಶ್ನೆ. ಈ ಒಂದು ದಾಳಿಯ ನಂತರ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದು ಭಾರತಕ್ಕೆ, ರಷ್ಯಾದ ಆಯಿಲ್ ತರಿಸುಗಳ ವಿಚಾರ ಏನಿದೆ, ಇಂಧನ ತರಿಸಿಕೊಳ್ಳೋದು, ಆಮದು ಮಾಡಿಕೊಳ್ಳೋದು, ಅದನ್ನ ನಿಲ್ಲಿಸದಿದ್ರೆ ಮತ್ತೆ ನಾನು ಈಗ ಪ್ರತಿಶತ 50ರಷ್ಟು ಟ್ಯಾಕ್ಸ್ ಇದೆ, ಇದನ್ನ ಮತ್ತೆ ಹೆಚ್ಚು ಮಾಡ್ತೀನಿ ಅನ್ನುವ ಬೆದರಿಕೆಯನ್ನ ಟ್ರಂಪ್ ಹೊಂದಿದ್ದಾರೆ. ಈ ಬೆದರಿಕೆನ ಅಥವಾ ಅವ್ರ ಮಾಡ್ತಾರ ಅಂತ ನಾವು ಪ್ರಶ್ನಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ಟ್ರಂಪ್ ಒಬ್ಬ ಹುಚ್ಚ ಅಂತ, ಯು ವಿಲ್ ಡೂ ಇಟ್. ಅವ್ರಿಗೆ ಯಾವುದೂ ಇಲ್ಲ, ಆಯ್ತಾ? ಅದಾದ್ಮೇಲೆ ಟ್ರಂಪ್ ಭಾರತವನ್ನ ಈಗ ಯಾವ ರೀತಿ ನೋಡ್ತಿದ್ದಾರೆ, ಪಾಕಿಸ್ತಾನದ ಮತ್ತು ಟ್ರಂಪ್ಸ್ ಸ್ನೇಹ ಬಹಳ ಚೆನ್ನಾಗಿದೆ. ವೆನಿಜುಲಾದ ನಂತರ ಇಂಡಿಯಾವನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು? ವೈ ಟ್ರಂಪ್ ಇಸ್ ಡೂಯಿಂಗ್ ಅಲ್ವಾ? ಯಾಕೆ ವೈ ಇಸ್ ಟಾರ್ಗೆಟಿಂಗ್ ಇಂಡಿಯಾ? ಸೊ ಇಡೀ ಇದರಲ್ಲಿ ಏನಿದೆ ಅಂತ ಅಂದ್ರೆ, ಸೊ ಏನು ನಮ್ಮ ಟ್ಯಾರಿಫಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಒಪ್ಪಂದ ಏನಿದೆ ಅದ್ರ ಬಗ್ಗೆ ಯಾರು ನಮ್ಮ ಅಧಿಕಾರಿಗಳು, ವಾಣಿಜ್ಯ ಸಚಿವರು ಮಾತನಾಡ್ತಾ ಇದ್ದಾರೆ. ಆದ್ರೆ ಮೋದಿ ಟ್ರಂಪ್ ಅವರನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಇದು ಬಹುದೊಡ್ಡ ಬ್ಲಂಡರ್ ಅಂತ. ವಿಶ್ವದ ಯಾವುದೇ ಸಮಸ್ಯೆಯಲ್ಲಿ ವಿ ಶುಡ್ ಸಿಟ್ ಅಕ್ರಾಸ್ ದ ಟೇಬಲ್ ಅಂಡ್ ಡಿಸ್ಕಸ್ ಅಂಡ್ ಸಾರ್ಟ್ ಇಟ್ ಔಟ್. ಆದ್ರೆ ಯಾರೋ ಅನ್ಎಜುಕೇಟೆಡ್ ಜನ ಇರ್ತಾರೆ ನೋಡಿ, ಸುಶಿಕ್ಷಿತರ ಅಲ್ಲದವರು ಬೀದಿ ಜಗಳಗಳನ್ನ ಮಾಡ್ಕೊಂಡಿರ್ತಾರೆ. ಮಾತಾಡೋಲ್ಲ ನಾನು, ಮಕ್ಕಳು ಒಂದ್ಸಲ ಹಂಗೆ, ನಾ ಮಾತಾಡೋಲ್ಲ ನಾನು, ಟೂ ಬಿಟ್ಟಿದ್ದೀನಿ ಅವ್ರ ಹತ್ರ. ಈ ಟೂ ಬಿಡುವ ವಿದೇಶಾಂಗ ನೀತಿ ವಿಶ್ವದ ಯಾವ ರಾಷ್ಟ್ರ ಇವ್ರು ಟೂ ಬಿಟ್ಟಿದ್ದಾರೆ. ಮೋದಿ ಅಲ್ಲೆಲ್ಲ ಟ್ರಂಪ್ ಬರ್ತಾರೆ, ತಪ್ಪಿಸ್ಕೊಂಡು ಉಡೋ ಹೋಗ್ತಾರೆ. ವೈ ಈಸ್ ಹಿ ಹೆಸಿಟೇಟಿಂಗ್ ಟು ಫೇಸ್ ಟ್ರಂಪ್? ಯಾಕೆ ಹೆಸಿಟೇಟ್ ಮಾಡ್ತಿದ್ದಾರೆ? ನಿಮಗೆ ಮಾತನಾಡುವ ಧೈರ್ಯ ಯಾಕಿಲ್ಲ? 56 ಇಂಚಿನ ಇದೆ, ಯಾಕೆ 5 ಇಂಚು ಮುದುಳು ಹೊರಟೋಗ್ಬಿಟ್ಟಿದೆ, ತಪ್ಸ್ಕೊಂಡು ಹೋಗ್ತೀರಿ? ಅಟ್ಲೀಸ್ಟ್ ಇಂಥ ಸಂದರ್ಭದ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೂಡ ಶಕ್ತಿನೂ ನಿಮ್ಗಿಲ್ಲ ಅಂದ್ರೆ ನಿಮ್ ಶಕ್ತಿ ಯಾವ್ದಕ್ಕೆ ಸೀಮಿತ ಆಗಿದೆ? ಮುಸ್ಲಿಂ ವಿರೋಧಕ್ಕೆ ಅಲ್ವಾ? ದೇಶದ ಒಳಗಡೆ ಮುಸ್ಲಿಂ ಟಾರ್ಗೆಟ್ ಮಾಡೋದಕ್ಕೆ ಮಾತ್ರ ನಿಮ್ ಶಕ್ತಿ ಇದೆ. ಜವಾಹರ್ಲಾಲ್ ನೆಹರು ಅವ್ರನ್ನ ಟೀಕೆ ಮಾಡೋದಕ್ಕೆ ನಿಮ್ ಶಕ್ತಿ ಇದೆ, ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದಕ್ಕೆ ಶಕ್ತಿ ಇದೆ, 1000 ಕೋಟಿ ವ್ಯಯಿಸಿ ರಾಹುಲ್ ಗಾಂಧಿ ಅವರ ಇಮೇಜ್ ನಾಶ ಪಡಿಸೋಕೆ ಶಕ್ತಿ ಇದೆ. ವಾಟ್ ಅಬೌಟ್ ಟ್ರಂಪ್ ಸರ್? ಒಂದು ಗಟ್ಟಿ ಧ್ವನಿಯಲ್ಲಿ ಟ್ರಂಪ್ಗೆ ಯಾಕೆ ಉತ್ತರ ಕೊಡಲ್ಲ ಸರ್ ತಾವು? ವಾಟ್ ಈಸ್ ಅ ಪ್ರಾಬ್ಲಮ್ ಸರ್? ಮೋದಿಜಿ, ಏನ್ ಸಮಸ್ಯೆ ನಿಮ್ದು? ಯಾಕೆ? ಸೊ ಒಂದು ರೀತಿ ಟ್ರಂಪ್ ನಿನ್ನಲ್ಲೂ ಕೂಡ ವ್ಯಂಗ್ಯವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿಜಿ ಒಳ್ಳೆ ಮನುಷ್ಯರಂತೆ, ಏನು ಉಳಿದಂತೆ ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ಗೊತ್ತಾ, ಒಳ್ಳೆ ಮನುಷ್ಯ ಅಂದ್ರೆ ನಿಷ್ಪ್ರಯೋಜಕರಿಗೂ ನಾವು ಬಹಳ ಒಳ್ಳೆಯವನು ಕಂಡ್ರಿ ಅಂತೀವಿ. ಯಾಕೆ ಮೋದಿಯವರು ಅವರಿಗೆ ಟ್ರಂಪ್ ಒಳ್ಳೆಯವರು ಅಂತಾರೆ ಅಂದ್ರೆ, ಏನ್ ಮಾಡಿದ್ರು ರಿಯಾಕ್ಟ್ ಮಾಡಲ್ವಲ್ಲ ಅವರು, ಒಳ್ಳೆ ಮನುಷ್ಯರು ಅಲ್ವಾ? ಅಮೆರಿಕ ಏನ್ ಮಾಡಿದ್ರು ರಿಯಾಕ್ಟ್ ಮಾಡಲ್ಲ, ಇಂಡಿಯಾ ನುಗ್ಗಿದ್ರು ರಿಯಾಕ್ಟ್ ಮಾಡ್ತಾರ ಇಲ್ವಾ ಅನ್ನುವ ಭಯ ಶುರುವಾಗಿದೆ ಈಗ. ವೆನಿಜುಲಾ ವಿಚಾರದಲ್ಲಿ ಇಂಡಿಯಾ ಶುಡ್ ಕಂಡೆಮ್ ಇಟ್ ಅಲ್ವಾ? ಅಮೆರಿಕ ಅಂಕೆ ಮೀರಿದೆ, ಮಿತಿ ಮೀರಿದೆ, ಲಕ್ಷ್ಮಣ ರೇಖೆಯನ್ನು ದಾಟಿದೆ, ವಿಶ್ವವನ್ನೇ ನಾಶಪಡಿಸುತ್ತಿದ್ದೀವಿ ಟ್ರಂಪ್ ಹೋಗಿದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ವಿಶ್ವದ ಅತಿ ದೊಡ್ಡ ಜನತಂತ್ರದ ಪ್ರಧಾನಿ ಒಂದು ಕಂಡೆಮ್ ಕೂಡ ಮಾಡಲ್ಲ ಅಂತ ಅಂದ್ರೆ
ಇಟ್ ಇಸ್ ರಿಯಲಿ ಶಾಕಿಂಗ್. ಯಾಕೆ ಭಯ? ಯಾಕೆ? ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನೀವು ನೋಡಿರ್ಬೋದು. ಅಲ್ಲಿಯ ಜನರ ಬಗ್ಗೆ ನಮಗೆ ಬಹಳ ಇದಿದೆ. ಅಲ್ರಿ, ಜನರ ಬಗ್ಗೆ ಕಟ್ಕೊಂಡೆ ಮಾಡ ಹೇಳಿ ಗಟ್ಟಿ ಧ್ವನಿಯಲ್ಲಿ ಟ್ರಂಪ್ ಮಾಡಿ ತಪ್ಪು ಅಂತ ಹೇಳಿ ಅಲ್ವಾ? ಈಗ ಅರ್ಜೆಂಟ್ ಆಗಿ ವಿಶ್ವಸಂಸ್ಥೆ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ನಡಿಬಹುದು, ಅದೇನಿಲ್ಲ, ಅಲ್ಲಿ ಕಿತ್ತಾವುದು. ಯಾರೊಬ್ಬರು ವಿಟೋ ಮಾಡ್ತಾರೆ, ಅಮೆರಿಕ ವಿಟೋ, ಮುಗಿದೋಯ್ತು ಕತೆ. ಅದಂತ ನಥಿಂಗ್ ವಿಲ್ ಹ್ಯಾಪನ್. ಆದ್ರೆ ಇವತ್ತು ವಿಶ್ವ ಏನಿದೆ, ಇಂಥ ಆಕ್ರಮಣಶೀಲ ಮನಸ್ಥಿತಿ ಇದೆಯಲ್ಲ, ಅದರ ವಿರುದ್ಧ ನಿಂತ್ಕೋಬೇಕಾಗಿದೆ. ನಿಂತು ಬಿಟ್ಟು ಅದನ್ನ ಪ್ರತಿಭಟಿಸಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಮೋದಿ ಸಿ ದಟ್ ಇತ್ತೀಚಿನ ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಮೋದಿ ಎಕ್ಸ್ಪೋಸ್ ಆಗ್ತಿದ್ದಾರೆ ಅಂತ. ಅವರಿಗೆ ಅವ್ರ ಇಡೀ ವಿದೇಶಾಂಗ ನೀತಿ ಅಟ್ಟರ್ ಫೇಲ್ಯೂರ್ ಆಗೋಗ್ಬಿಟ್ಟಿದೆ. ಅವ್ರು ಕೇವಲ ಭಜನೆ ಮಾಡೋದಕ್ಕೆ ಮಾತ್ರ ಲಾಯಕ್ ಅನ್ನೋ ಸ್ಥಿತಿ ಬಂದಿದೆ. ಮಂದಿರ ಕಟ್ಟೋದು, ಭಜನೆ ಮಾಡೋದು, ಮಂದಿರ ಕಟ್ಟೋದು, ಭಜನೆ ಮಾಡೋದು. ವಿದೇಶಾಂಗ ನೀತಿ ಅರ್ಥ ಆಗಲ್ಲ ಅವರಿಗೆ. ಸುಶಿಕ್ಷಿತರಲ್ಲ ಪಾಪ ಅಲ್ವಾ? ನಾ ಬ್ಲೇಮ್ ಮಾಡಲ್ಲ ಅವರಿಗೆ. ಸುಶಿಕ್ಷಿತರಲ್ಲ, ಏನು ಓದಿಲ್ಲ, ಏನು ಗೊತ್ತಿಲ್ಲ. ಅವ್ರು ಪಡಿಸೋದು ಏನಾದರೂ ಗೊತ್ತಿದ್ರೆ ಹನುಮಾನ್ ಚಾಲಿಸ, ರಾಮ್ ಭಜನ್. ಈ ಹನುಮಾನ್ ಚಾಲಿಸ, ರಾಮ್ ಭಜನ್ ಗೊತ್ತಿದ್ರೆ ಅದು ದೇವಸ್ಥಾನದ ಪೂಜಾರಿ ಆಗ್ಬೋದು ಅಷ್ಟೇ ಅಲ್ವಾ? ಒಂದು ದೇಶದ ಪ್ರಧಾನಿ ಆಗ ಸಾಧ್ಯನೇ ಇಲ್ಲ. ಗೊತ್ತಾಗಲ್ಲ ಪಾಪ. ನಾನು ಅವ್ರನ್ನ ಇದು ಮಾಡಲ್ಲ, ಗೊತ್ತಿಲ್ಲ ಅವರಿಗೆ. ಬರೀ ಸಂಘ ಪರಿವಾರದಲ್ಲಿ ಬೆಳೆದಿದ್ದಲ್ವಾ, ಬಹಳ ಸಣ್ಣ ವಯಸ್ಸಿನಲ್ಲಿ ಇದು ಮಾಡಿದ್ದಾರೆ. ಏನೂ ಓದಿಲ್ಲ ಅಲ್ವಾ? ಕೆಲವು ಹಿಂದೂ ಗ್ರಂಥಗಳನ್ನ ಓದ್ಬಿಟ್ಟು ಹೊಂಟು ಹೋದ್ರು, ಅಲ್ಲಿ ಪ್ರಚಾರಕರಾಗಿದ್ದರು. ಆದ್ರೆ ಅವ್ರು ಯಾವಾಗ 2000 ಪ್ರಧಾನಿ ಆದ್ರೂ ಅವ್ರ ಹಿಂದೆ ಮುಂದೆ ಒಂದು ಟೀಮ್ ಇತ್ತು. ಆ ಟೀಮ್ ಅವ್ರನ್ನ ಬಹಳ ಡಿಫ್ರೆಂಟ್ ಆಗಿ ಬಿಲ್ಡ್ ಮಾಡಿದ್ರು, ನೆರೇಟಿವ್ಸ್ಗಳನ್ನ ಬಿಲ್ಡ್ ಮಾಡಿದ್ರು. ಸೊ ಯಾವ ಸಂದರ್ಭದಲ್ಲಿ ಏನ್ ಮಾತನಾಡ್ಬೇಕು ಅಂತ ಹೇಳ್ಬಿಟ್ಟು ಟೆಲಿಪ್ರಾಂಪ್ಟರ್ ಹಾಕೊಟ್ರು, ಎಲ್ಲ ಬರೆದು ಕೊಟ್ರು, ಓದ್ತಾ ಹೋದ್ರು ಅಷ್ಟೇ ಪಾಪ. ಸೊ ಇಂಥ ಸಿಚುವೇಶನ್ ನಲ್ಲಿ ಅವರ ಒಳಗಡೆ ಇರುವ ಭಯ ಇದೆಯಲ್ಲ, ಭಯ ಯಾವ ಬರುತ್ತೆ ಮನುಷ್ಯನಿಗೆ ಅಂತ? ದಡ್ಡನಿಗೆ ಭಯ ಜಾಸ್ತಿ ಅಂತ. ಯಾರು ದಡ್ಡರಾಗಿರ್ತಾರೆ ಅವ್ರಿಗೆ ಭಯ ಜಾಸ್ತಿ ಇರುತ್ತೆ, ಹೆದರ್ತಾರೆ ಒಳಗಡೆಯಿಂದ. ಯಾಕಂದ್ರೆ ಅವ್ರು ದಡ್ಡತನ ಅವ್ರು ನಾಟ್ ಮಾಡ್ತಿರ್ತಾರೆ, ಅವ್ರು ಹೆದರ್ತಾ ಇರ್ತಾರೆ. ಸೊ ಗಟ್ಟಿ ಧ್ವನಿಯಲ್ಲಿ ಮಾತನಾಡಲ್ಲ. ಈ ವೆನಿಜುವೆಲಾ ವಿಚಾರದಲ್ಲೂ ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡದೇ ಇರುವಂತ ಮೋದಿ ಈಗ ಟ್ರಂಪ್ ಅವರ ಬೆದರಿಕೆಗೆ ರಿಯಾಕ್ಟ್ ಮಾಡ್ತಿಲ್ಲ. ವಾಟ್ ಈಸ್ ಗೋಯಿಂಗ್ ಟು ಡು? ಟ್ರಂಪ್ ನೆಕ್ಸ್ಟ್ ಏನ್ ಮಾಡ್ತಾರೆ? ಅವ್ನು ಹುಚ್ಚ. ನೀವು ಎಲ್ಲ ಸರಿ ಇರೋರಾದ್ರೆ ಓಕೆ, ತಲೆ ಸರಿ ಇರೋದ್ರ ಜೊತೆ ಬಹಳ ವ್ಯವಹಾರ ಕಷ್ಟ. ಸೊ ಅದ್ರ ಜೊತೆಗೆ ನಮ್ಮ ಫೇಲ್ಯೂರ್ ಏನಿದೆ, ಡೈಲಾಗ್ ಶುಡ್ ಬಿ ಓಪನ್. ಮೋದಿಯವರು ಮಾತನಾಡ್ಬೇಕು. ನಮ್ಮ ದೇಶದ ಪ್ರಧಾನಿ ಅಮೆರಿಕದ ಜೊತೆ ಮಾತನಾಡಲ್ಲ ಅಂತ ಬಾಗ್ಲಾಕೊಂಡ್ರೆ ದಟ್ ಇಸ್ ದ ಗ್ರೇಟೆಸ್ಟ್ ಬ್ಲಂಡರ್. ಆದಷ್ಟು ಬೇಗ ಆದಷ್ಟು ಟ್ರಂಪ್ ಎದುರು ಕುತ್ಕೋಬೇಕು. ದೇ ವಿಲ್ ಡಿಸ್ಕಸ್, ಮಾತನಾಡಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಅದಿಲ್ಲದೆ ಇಂಡಿಯಾ ಬಹಳ ಗಂಭೀರವಾದ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ಈಗಾಗಲೇ ಸಿಕ್ಕಾಕೊಂಡಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.